Hi, hello everyone. Welcome to Kalungar Commerce Classes YouTube channel. In today's class, we are going to learn about second PUC English poem, one of the second PUC English poem called Romeo and Juliet. Romeo and Juliet poem is written by William Shakespeare. ನಮಸ್ಕಾರ ಎಲ್ಲರಿಗೂ. ಇವತ್ತಿನ ತರಗತಿಯಲ್ಲಿ ನಾವು ಸೆಕೆಂಡ್ PUCಯ ಒಂದು ಸುಂದರವಾದ ಪದ್ಯ, ಮೊದಲನೇ ಪದ್ಯ ಇದು ರೋಮಿಯೋ ಆ್ಯಂಡ್ ಜೂಲಿಯಟ್ ಪೋಯಂ ಬಗ್ಗೆ ತಿಳಿದುಕೊಳ್ಳೋಣ. ಈ ಪೋಯಂನ ಬರೆದವರು ವಿಲಿಯಂ ಶೇಕ್ಸ್ಪಿಯರ್ ಅವರು. ಇವರು 1564ರಿಂದ 1616ವರೆಗೂ ಬದುಕಿದ್ರು. ವಿಲಿಯಂ ಶೇಕ್ಸ್ಪಿಯರ್ ಈಸ್ ಎ ಇಂಗ್ಲಿಷ್ ಪೋಯೆಟ್ ಆ್ಯಂಡ್ ಪ್ಲೇ ರೈಟ್. ಇವರೊಬ್ಬರು ಇಂಗ್ಲಿಷ್ ಪೋಯೆಟ್ ಮತ್ತು ನಾಟಕ ಬರಹಗಾರ ಆಗಿದ್ರು. ಪ್ಲೇ ರೈಟ್ ಅಂದ್ರೆ ನಾಟಕ ಬರಹಗಾರ. ವೈಡ್ಲಿ ರಿಗಾರ್ಡೆಡ್ ಆಸ್ ದ ಗ್ರೇಟೆಸ್ಟ್ ರೈಟರ್ ಇನ್ ದ ಇಂಗ್ಲಿಷ್ ಲ್ಯಾಂಗ್ವೇಜ್. ಅವ್ರನ್ನ ನಾವು ಬಹಳ ಒಬ್ಬ ಶ್ರೇಷ್ಠ ಇಂಗ್ಲಿಷ್ ಬರಹಗಾರ ಅಂತ ಹೇಳಿ ಗುರುತಿಸ್ತೀವಿ ಮತ್ತು ಅವರು ಗುರುತಿಸ್ಕೊಂಡಿದ್ದಾರೆ ಜಗತ್ತಿನಾದ್ಯಂತ. ಮತ್ತು ಅವರೊಬ್ರು ವರ್ಲ್ಡ್ಸ್ ಪ್ರೀ ಎಮಿನೆಂಟ್ ಡ್ರಾಮಟಿಸ್ಟ್. ಅವರು ಜಗತ್ತಿನಲ್ಲೇ ಅತಿ ಶ್ರೇಷ್ಠ ಒಬ್ಬ ನಾಟಕ ಬರಹಗಾರರಾಗಿದ್ರು. ನಾಟಕಗಳನ್ನ ಬರಿತಾ ಇದ್ರು, ಆ ನಾಟಕಗಳನ್ನ ಆಡಿಸ್ತಾ ಇದ್ರು. ಹಾಗೆ ಅವರು ಬರೆದಿರುವಂತ ಒಂದು ನಾಟಕ ರೋಮಿಯೋ ಆ್ಯಂಡ್ ಜೂಲಿಯಟ್. ಈಸ್ ಆಫನ್ ಕಾಲ್ಡ್ ಇಂಗ್ಲೆಂಡ್ಸ್ ನ್ಯಾಷನಲ್ ಪೋಯೆಟ್. ಅವ್ರನ್ನ ಮತ್ತೆ ಇಂಗ್ಲೆಂಡ್ ರಾಷ್ಟ್ರ ಕವಿ ಅಂತಾನೂ ಕರೀತಾರೆ, ಮತ್ತೆ ಬಾರ್ಡ್ ಆಫ್ ಆವನ್ ಅಂತಾನೂ ಕರೀತಾರೆ. ಅವ್ರಿಗೆ ಒಂದು ಬಿರುದದ ಬಾರ್ಡ್ ಆಫ್ ಆವನ್ ಅಂತೇಳಿ ಇಂಗ್ಲೆಂಡ್ ಒಳಗ ಅವ್ರನ್ನ ಇಂಗ್ಲೆಂಡ್ನ ರಾಷ್ಟ್ರ ಕವಿ ಮತ್ತೆ ಬಾರ್ಡ್ ಆಫ್ ಆವನ್ ಅಂತಾನೂ ಕರೀತಾರೆ. ಅವರು ಬರೆದಿರುವಂತ ಒಂದು ಸುಮಧುರವಾಗಿರುವಂತಹ ಒಂದು ನಾಟಕ ರೋಮಿಯೋ ಆ್ಯಂಡ್ ಜೂಲಿಯಟ್. ಈ ನಾಟಕದೊಳಗೆ ಬರುವಂತಹ ಒಂದೆರಡು ಪದ್ಯಗಳನ್ನು ಅವರು ಬರೆದಿದ್ದಾರೆ. ಅದೇ ಪದ್ಯಗಳು ನಿಮಗೆ ಇಲ್ಲಿ ಸೆಕೆಂಡ್ PUCಗೆ ಮೊದಲನೇ ಪದ್ಯವಾಗಿ ರೋಮಿಯೋ ಆ್ಯಂಡ್ ಜೂಲಿಯಟ್ ಅಂತ ಪದ್ಯವಾಗಿ ಬಂದದ. Actually, Romeo and Juliet, it is a drama which was famously played in the city of, ನಾವೇನು ಪ್ರೀತಿಯ ಸಿಟಿ, ಲವ್ ಸಿಟಿ ಅಂತ ಏನು ಕರಿತೀವಿ, ಇಟಲಿ ಒಳಗ ನಡೆದಿರುವಂತಹ ಒಂದು ಸುಮಧುರವಾದಂತಹ ನಾಟಕ. ಈ ನಾಟಕದಲ್ಲಿರುವಂತಹ ಒಂದೆರಡು ಪದ್ಯಗಳನ್ನ ನಿಮಗೆ ಕೊಟ್ಟಿರೋದ್ರಿಂದ ಇದು ಪದ್ಯವಾಗಿ ಬಂದದ ನಿಮಗೆ. ಈ ಪದ್ಯಕ್ಕೆ ಒಂದು ಸಣ್ಣದಾದ ಹಿನ್ನೆಲೆ ಅದ. ಬನ್ನಿ ಆ ಹಿನ್ನೆಲೆಯನ್ನ ತಿಳ್ಕೊಳ್ಳೋಣ. The two noble families of Verona, the Capulets and the Mantagus, were sworn enemies. Romeo and Juliet belonged to rival families. ಇಟಲಿಯ ವೆರೋನಾ ಸಿಟಿ, ಇಟಲಿಯ ವೆರೋನಾ ಅನ್ನೋ ಒಂದು ಸಿಟಿ ಒಳಗ ಎರಡು ದೊಡ್ಡ ಫ್ಯಾಮಿಲಿಗಳಿರ್ತಾವ್ರಿ. ಒಂದು ಫ್ಯಾಮಿಲಿ ಮ್ಯಾಂಟಗಸ್ ಅಂತೇಳಿ, ಇನ್ನೊಂದು ಫ್ಯಾಮಿಲಿ ಕ್ಯಾಪುಲೇಟ್ ಅಂತೇಳಿ. ಮ್ಯಾಂಟಗಸ್ ಫ್ಯಾಮಿಲಿ ಮತ್ತು ಕ್ಯಾಪುಲೇಟ್ ಫ್ಯಾಮಿಲಿ ಅಂತ ಎರಡು ದೊಡ್ಡ ಫ್ಯಾಮಿಲಿಗಳಿರ್ತಾವ ವೆರೋನಾ ಅನ್ನೋ ಸಿಟಿ ಒಳಗೆ. ಈ ಎರಡೂ ಫ್ಯಾಮಿಲಿಗಳು ಎನಿಮೀಸ್ ಆಗಿರ್ತಾವ. ಒಂದು ಫ್ಯಾಮಿಲಿ ಕಂಡ್ರೆ ಇನ್ನೊಂದು ಫ್ಯಾಮಿಲಿ ಅವ್ರಿಗೆ ಆಗ್ ಬರ್ತಾರಂಗಿಲ್ಲ. ಕ್ಯಾಪುಲೇಟ್ಸ್ ಫ್ಯಾಮಿಲಿ ಅವ್ರಿಗೆ, ಮ್ಯಾಂಟಗಸ್ ಫ್ಯಾಮಿಲಿ ಅವ್ರಿಗೆ ಆಗ್ ಬರ್ತಾರಂಗಿಲ್ಲ. ಇಂಥ ಎನಿಮಿ ಫ್ಯಾಮಿಲಿಗೆ ಸಂಬಂಧಪಟ್ಟವರಾಗಿರ್ತಾರ ಯಾರು? ರೋಮಿಯೋ ಮತ್ತು ಜೂಲಿಯಟ್. ರೋಮಿಯೋ ಆ್ಯಂಡ್ ಜೂಲಿಯಟ್ ಬಿಲಾಂಗ್ ಟು ರಿವಲ್ ಫ್ಯಾಮಿಲೀಸ್. ಇಂಥ ಸಂದರ್ಭದೊಳಗೆ ಏನಾಗ್ಬಿಡುತ್ತೆ ಒಂದ್ಸತ ಲಾರ್ಡ್ ಕ್ಯಾಪುಲೆಟ್ ಅವ್ರು ಯಾರಪ್ಪ ಅಂತಂದ್ರೆ ಫಾದರ್ ಆಫ್ ಜೂಲಿಯಟ್. ಅವರು ಜೂಲಿಯಟ್ ಅವರ ತಂದೆ. ಲಾರ್ಡ್ ಕ್ಯಾಪುಲೆಟ್ ಅವರು ತಮ್ಮ ಕ್ಯಾಪುಲೆಟ್ ಫ್ಯಾಮಿಲಿಗೆ ಹೆಡ್ ಆಗಿರ್ತಾರ. ಅವರು ತಮ್ಮ ಕ್ಯಾಪುಲೆಟ್ ಫ್ಯಾಮಿಲೀಸ್ನ ಮೆಂಬರ್ಸ್ ಎಲ್ರಿಗೂ ಒಂದು ಗ್ರ್ಯಾಂಡ್ ಸಫರ್, ಊಟದ ವ್ಯವಸ್ಥೆಗೆ, ಒಂದು ಫಂಕ್ಷನ್ಗೆ ಇನ್ವೈಟ್ ಮಾಡಿರ್ತಾರೆ ಎಲ್ರನ್ನು. ಆ ಸಂದರ್ಭದೊಳಗೆ ಏನಾಗ್ಬಿಡುತ್ತೆ ಅಂತಂದ್ರೆ, ದೋ ರೋಮಿಯೋ ಬಿಲಾಂಗ್ ಟು ಅ ಫ್ಯಾಮಿಲಿ ಆಫ್ ಮ್ಯಾಂಟಗಸ್ ಫ್ಯಾಮಿಲಿಗೆ ಸಂಬಂಧಪಟ್ಟವರಾಗಿರುವಂತಹ ರೋಮಿಯೋ ಅವರಿಗೆ ಆ ಫಂಕ್ಷನ್ಗೆ ಅಲಾವ್ ಇರುವುದಿಲ್ಲ. ಆದ್ರೂ ಅವರು ಈ ಅಟೆಂಡೆಡ್ ದ ಸಫರ್ ಇನ್ ಡಿಸ್ಕಸ್ ಟು ಸಿ ರೋಸ್ಲೈನ್. ಅವರು ಆ ಒಂದು ಫಂಕ್ಷನ್ಗೆ ಡಿಸ್ಕಸ್ ಅಂತ ನೋಡಿ, ಮಾರು ವೇಷದೊಳಗ ಅವರಿಲ್ಲೇ ರೋಸ್ಲೈನ್ ಅನ್ನೋ ಒಂದು ಹುಡುಗಿಯನ್ನ ನೋಡಾಕ ಹೋಗ್ತಾರೆ. ಎಸ್, ಆಕ್ಚುಲಿ ರೋಮಿಯೋ ಅವರು ಜೂಲಿಯಟ್ ಅವ್ರನ್ನ ನೋಡೋಕ್ಕಿಂತ ಮುಂಚೆ, ಜೂಲಿಯಟ್ ಅವ್ರನ್ನ ಇಷ್ಟಪಡೋಕ್ಕಿಂತ ಮುಂಚೆ ರೋಸ್ಲೈನ್ ಅನ್ನೋ ಒಂದು ಹುಡುಗಿಯನ್ನ ಇಷ್ಟಪಡ್ತಿರ್ತಾರೆ. ಇಲ್ಲದಾರ ನೋಡ್ರಿ ರೋಸ್ಲೈನ್. ಈ ಹುಡುಗಿಯನ್ನ ರೋಮಿಯೋ ಅವರು ಇಷ್ಟಪಡ್ತಿರ್ತಾರೆ. ಲಾರ್ಡ್ ಕ್ಯಾಪುಲೆಟ್ ಅವರು ಅಂದ್ರೆ ಜೂಲಿಯಟ್ ಅವರ ತಂದೆ ಲಾರ್ಡ್ ಕ್ಯಾಪುಲೆಟ್ ಅವರು ಏನು ಹೋಸ್ಟ್ ಮಾಡಿರುವಂತಹ ಫಂಕ್ಷನ್ಗೆ ರೋಸ್ಲೈನ್ ಅವರು ಬಂದೇ ಬರ್ತಾರ. ಆ ರೋಸ್ಲೈನ್ ನನ್ನಲ್ಲಿ ಭೇಟಿ ಆಗ್ಬೇಕಂತೇಳಿ ರೋಮಿಯೋ ಅವರು ಮಾರು ವೇಷದಲ್ಲಿ ಆ ಒಂದು ಫಂಕ್ಷನ್ಗೆ ಅಟೆಂಡ್ ಆಗ್ತಾರ ರೋಮಿಯೋ. ಅವಾಗ ಆ ಒಂದು ಫಂಕ್ಷನ್ಗೆ ಮಾರು ವೇಷದೊಳಗೆ ಅಟೆಂಡ್ ಆದಂತಹ ರೋಮಿಯೋ there he sees ಜೂಲಿಯಟ್ ಆನ್ ದ ಡ್ಯಾನ್ಸ್ ಫ್ಲೋರ್. ನೋಡಿ, ವೆಸ್ಟರ್ನ್ ಕಂಟ್ರಿ ಫಂಕ್ಷನ್ ಒಳಗೆಲ್ಲ ಹೆಂಗಿರ್ತದ್ರಿ ಅಂತಂದ್ರೆ
ಡ್ಯಾನ್ಸ್ ಮಾಡ್ತಿರ್ತಾರ, ಅವರೆಲ್ಲ ವೈನ್ ಇರ್ತದ್ರಿ, ಊಟದ ವ್ಯವಸ್ಥೆ ಇರ್ತದೆ, ಎಲ್ಲ ಮಾಡ್ತಿರ್ತಾರ. ಹಿಂಗಿದ್ದಾಗ ದೇರ್ he sees ಜೂಲಿಯಟ್ ಆನ್ ದ ಡ್ಯಾನ್ಸ್ ಫ್ಲೋರ್ ಆ್ಯಂಡ್ ಫ್ಯಾಸಿನೇಟೆಡ್ ಬೈ ಹರ್ ಬ್ಯೂಟಿ. ಬಹಳಷ್ಟು ಆಕರ್ಷಿತನಾಗ್ಬಿಡ್ತಾರ ರೋಮಿಯೋ ಫಸ್ಟ್ ಟೈಮ್ ಜೂಲಿಯಟ್ನ ನೋಡಿದಾಗ. ಫಸ್ಟ್ ಟೈಮ್ ಜೂಲಿಯಟ್ನ ನೋಡಿದಾಗ ರೋಮಿಯೋ ಬಹಳಷ್ಟು ಫ್ಯಾಸಿನೇಟ್ ಆಗ್ಬಿಡ್ತಾರ. ಆಫ್ಟರ್ ದ ಡ್ಯಾನ್ಸ್ ಹಿ ಲೀನ್ಸ್ ದ್ಯಾಟ್ ಶಿ ಈಸ್ ದ ಡಾಟರ್ ಆಫ್ ಲಾರ್ಡ್ ಕ್ಯಾಪ್ಲೆಟ್. ಮತ್ತು ಅವ್ರಿಗೆ ಗೊತ್ತಾಗ್ತದಲ್ಲೇ ಏನು ಜೂಲಿಯಟ್ ಅವ್ರು ಏನಪ್ಪಾ ಅಂತಂದ್ರೆ ಲಾರ್ಡ್ ಕ್ಯಾಪ್ಲೆಟ್ ಅವರ ಮಗಳು ಅಂತ ಹೇಳಿ. ಫಸ್ಟ್ ಟೈಮ್ ರೋಮಿಯೋ ಜೂಲಿಯಟ್ನ ನೋಡಿದಾಗ, ಫಸ್ಟ್ ಟೈಮ್ ವೆನ್ ರೋಮಿಯೋ ಸೀನ್ಸ್ ಜೂಲಿಯಟ್ ಫಾರ್ ದ ಫಸ್ಟ್ ಟೈಮ್, ಜೂಲಿಯಟ್ನ ರೋಮಿಯೋ ಅವ್ರು ಈ ಥರ ಮಾರೋಶ್ರಾಗ ಹೋಗಿರ್ತಾರ, ಫಸ್ಟ್ ಟೈಮ್ ಜೂಲಿಯಟ್ನವ್ರು ಹಿಂಗೆ ನೋಡ್ತಾರ. ಆ ಫಸ್ಟ್ ಟೈಮ್ ಜೂಲಿಯಟ್ನ ನೋಡಿದಾಗ ಅವರ ಮನದಲ್ಲಿ ಆದಂತಹ ಪ್ರೀತಿಯ ಭಾವನೆಗಳೇ ಮೊದಲನೆಯ ಪದ್ಯ ನಿಮಗೆ. ಈ ರೀತಿಯಾಗಿ ರೋಮಿಯೋ ಫಸ್ಟ್ ಟೈಮ್ ಜೂಲಿಯಟ್ನ ನೋಡಿದಾಗ ಅವರ ಮನದಲ್ಲಿ ಆದಂತಹ ಆ ಪ್ರೀತಿಯ ಭಾವನೆಗಳನ್ನ ವಿಲಿಯಂ ಅವರು ನಮಗೆ ಪದ್ಯವಾಗಿ ಕೊಟ್ಟಿದ್ದಾರೆ. ಇದು ಈ ಪದ್ಯದ ಹಿನ್ನೆಲೆ. ಫಾರ್ ದ ಫಸ್ಟ್ ಟೈಮ್ ರೋಮಿಯೋ ಜೂಲಿಯಟ್ನ ನೋಡಿದಾಗ ಅವನ ಮನದಲ್ಲಿ ಆದಂತಹ ಆ ಪ್ರೀತಿಯ ಭಾವನೆಗಳು, ಮೊದಲ ಬಾರಿಗೆ ಜೂಲಿಯಟ್ನ ನೋಡಿದಾಗ ಆಕೆಯ ಸೌಂದರ್ಯಕ್ಕೆ ಆಕರ್ಷಿತನಾಗಿ ಹೊಗಳಿದ ಆ ಸಾಲುಗಳೇ ಈ ಪದ್ಯಗಳು. ರೋಮಿಯೋ ಅವರು ಜೂಲಿಯಟ್ನ ನೋಡಿ ಏನಂತ ಹೊಗಳಿದಾರ, ಬನ್ನಿ ಸಾಲು ಸಾಲಾಗಿ ತಿಳ್ಕೊಳ್ಳೋಣಂತ. ಏನ್ ಹೇಳ್ತಾರ ಅವರು? ಓ ಶಿ ಡಸ್ ಟೀಚ್ ದ torches to burn bright. It seems he hangs upon the cheek of night as a rich jewel in an Ethiopia's ear. Beauty too rich for use, for earth too dear. ಮೊದಲ ಬಾರಿಗೆ ರೋಮಿಯೋ ಅವರು ಜೂಲಿಯಟ್ನ ನೋಡಿದಾಗ ಅವ್ರು ಸ್ಟಾಪ್ ಆಗಿ, ಓ ಶಿ ಡಸ್ ಟೀಚ್ ದ ಟಾರ್ಚಸ್ ಟು ಬರ್ನ್ ಬ್ರೈಟ್. ಆಕೆ ಹೇಗಿದಾರ ಅಂತಂದ್ರೆ ಈ ಟಾರ್ಚ್ಗಳಿಗೆ ಕಲಿಸುವ ರೀತಿ ಒಳಗಿದಾರ ಬೆಳಗುವುದಂದ್ರೆ ಹೆಂಗಂತ ಹೇಳಿ. ಶಿ ಡಸ್ ಟೀಚ್ ದ ಟಾರ್ಚಸ್ ಟು ಬರ್ನ್ ಬ್ರೈಟ್. ಮುಂಚೆ ಆಗಿನ ಕಾಲದೊಳಗ ಈ ಲೈಟಿನ ವ್ಯವಸ್ಥೆಗಳೆಲ್ಲ ಇರ್ಲಿಲ್ರಿ. ನೈಟ್ ಫಂಕ್ಷನ್ಗಳಾದ್ರೆ ಅವಾಗೆಲ್ಲ ಏನ್ ಮಾಡ್ತಿದ್ರು ಅಂತಂದ್ರೆ ಈ ಬೀದಿ ದೀಪಗಳ ಬದಲಿ ಈ ತರ ಕಂಬಗಳಿಗೆ ಪಂಜಗಳನ್ನ ಹಾಕ್ತಾ ಇದ್ರು. ಜೂಲಿಯಟ್ ಅವರು ಡ್ಯಾನ್ಸ್ ಮಾಡುವಾಗ ರೋಮಿಯೋ ಅವರು ನೋಡಿದಾಗ ಅವ್ರು ಹೇಳ್ತಾರ ಏನಂತ ಹೇಳಿ ಅಂತಂದ್ರೆ, ಓ ಶಿ ಡಸ್ ಟೀಚ್ ದ ಟಾರ್ಚಸ್ ಟು ಬರ್ನ್ ಬ್ರೈಟ್. ಆಕೆ ಎಷ್ಟು ಬ್ರೈಟ್ ಆಗಿದಾರ ಅಂತಂದ್ರೆ ಆ ಟಾರ್ಚ್ಗಳಿಗೆ ಕಲಿಸುವ ರೀತಿ ಒಳಗಿದಾರ. ಈ ಟಾರ್ಚ್ಗಳಿಗೆ ಕಲಿಸ್ತಾ ಇದಾರ ಅವರು ಬೆಳಗುವುದಂದ್ರೆ ಹೆಂಗಂತೇಳಿ. ಅಷ್ಟು ಬೆಳ್ಳಗಿದಾರ, ಅಷ್ಟು ಹೊಳಪಾಗಿದಾರ ಅವರು. ಅದು ಯಾವ ರೀತಿ ಕಾಣಿಸ್ತಾ ಇತ್ತು ಅವರು ಬೆಳಗುವುದು, ಆ ಒಂದು ಅವರ ಹೊಳಪು ಯಾವ ರೀತಿಯಾಗಿ ಕಾಣಿಸ್ತಾ ಇತ್ತು ಅಂತಂದ್ರೆ, ಇಟ್ ಸೀಮ್ಸ್ ಹಿ ಹ್ಯಾಂಗ್ಸ್ ಅಪಾನ್ ದ ಚಿಕ್ ಆಫ್ ನೈಟ್ ಆಸ್ ಅ ರಿಚ್ ಜುವೆಲ್ ಇನ್ ಅನ್ ಇಥಿಯೋಪ್ಸ್ ಇಯರ್. ಇಥಿಯೋಪ್ ಅಂತಂದ್ರೆ ಅನ್ ಆಫ್ರಿಕನ್ ಮಹಿಳೆ ಅಂತ ಹೇಳಿ. ಇಥಿಯೋಪ್ ಅಂತಂದ್ರೆ ಅನ್ ಆಫ್ರಿಕನ್ ಮಹಿಳೆ ಅಂದಾಗೆ ಇಥಿಯೋಪ್ ಅಂತಂದ್ರೆ ಇದ ನೋಡಿ. ಆಕೆ ಎಷ್ಟು ಹೊಳಪಾಗಿದ್ರು ಅಂತಂದ್ರ, ಒಂದು ಕಪ್ಪಾದ ಮಹಿಳೆಯ ಕಿವಿ ಒಳಗ ಒಂದು ಬಂಗಾರದ ಓಲೆ ಹೆಂಗ ಹೊಳಿತದೋ ಹಂಗ ಈ ಕಪ್ಪಾದ ರಾತ್ರಿ ಒಳಗ ಆಕೆ ಹೊಳಿತಾ ಇದ್ರು ಅಂತ ಹೇಳಿದ್ರು. ಬ್ಯೂಟಿ ಟೂ ರಿಚ್ ಫಾರ್ ಯೂಸ್, ಫಾರ್ ಅರ್ತ್ ಟೂ ಡಿಯರ್. ಅವರ ಬ್ಯೂಟಿ ಬಹಳಷ್ಟು ರಿಚ್ ಆಗಿರುವಂಥದ್ದು. ಅಂದ್ರ ರಿಚ್ ಅಂತಂದ್ರೆ ಆತರ ಅಲ್ಲ, ಕೋಮಲವಾಗಿರುವಂಥದ್ದು. ಸೋಕಿದರೆ ಮಾಸಿ ಹೋಗ್ತದನಪ್ಪ ಅನ್ನುವಂಥ ಬ್ಯೂಟಿ ಜೂಲಿಯಟ್ ಅವ್ರದ್ದು. ಮತ್ತೆ ಅವ್ರು ಹೇಳ್ತಾರ ಫಾರ್ ದ ಅರ್ತ್ ಟೂ ಡಿಯರ್. ಈ ಭೂಮಿ ಒಳಗೆ ಏನಾರ ವೆಚ್ಚದಾಯಕ ಅನ್ನೋದಿತ್ತಂತಂದ್ರೆ ಅದು ಆಕೆಯ ಬ್ಯೂಟಿ. ಮತ್ತೆ ರೋಮಿಯೋ ಕಂಟಿನ್ಯೂ ಮಾಡಿ ಹೇಳ್ತಾರ ಏನಂತ ಹೇಳಿ ಅಂತಂದ್ರೆ, ಶೋಸ್ ಅ snowy dow dropping with the crows as a yonder lady over her fellow shows. ಆಕೆ ಹೆಂಗ ಕಾಣಿಸ್ತಾ ಇದ್ರು, ತನ್ನ ಫ್ರೆಂಡ್ಸ್ ಜೊತೆಗಿದ್ದಾಗ ಹೆಂಗ ಕಾಣಿಸ್ತಾ ಇದ್ರು ಅಂತಂದ್ರೆ, ಒಂದು ಕಾಗೆಗಳ ಗುಂಪೊಳಗ ಒಂದು ಬಿಳಿ ಪಾರಿವಾಳ ಕಂಡಾಗ ಕಾಣ್ತಾ ಇದ್ರು. ಜೂಲಿಯಟ್ ಅವರು ಒಂದು ಬಿಳಿ ಪಾರಿವಾಳ ಕಂಡಾಗ ಕಾಣಿಸ್ತಾ ಇದ್ರು ತನ್ನ ಜೊತೆಗಾರರೊಂದಿಗೆ. ಶೋಸ್ ಅ ಸ್ನೋಯಿ ಡೌ ಡ್ರಾಪಿಂಗ್ ವಿತ್ ದ ಕ್ರೌಸ್ ಆಸ್ ಎ ಯೌಂಡರ್ ಲೇಡಿ ಓವರ್ ಹರ್ ಫೆಲೋ ಶೋಸ್. ಫೆಲೋಸ್ ಅಂದ್ರೆ ಜೊತೆಗಾರರು, ಡ್ರಾಪಿಂಗ್ ಅಂತಂದ್ರೆ ಗುಂಪು. ತನ್ನ ಜೊತೆಗಾರರ ಗುಂಪೊಳಗ ಕಾಗೆಗಳ ನಡುವೆ ಒಂದು ಬಿಳಿ ಪಾರಿವಾಳ ಕಂಡಾಗೆ ಕಾಣ್ತಾ ಇದ್ರು ಜೂಲಿಯಟ್ ಅವರು. ಅಷ್ಟೊಂದು ಬ್ಯೂಟಿಫುಲ್ ಆಗಿದ್ರು ಜೂಲಿಯಟ್. ದ ಮೆಜರ್ ಡನ್ ಮುಂದೆ ಕಂಟಿನ್ಯೂ ಹೇಳ್ತಾರ ರೋಮಿಯೋ,
the measure done, I will watch her place of stand, and touching hers make blessed my rude hand. ಅವ್ರು ಹೇಳ್ತಾರ ಇಲ್ಲಿ ನೋಡಿ, ದ ಮೆಸರ್ ಡನ್ ಅಂದ್ರೆ ಅವ್ರು ಡ್ಯಾನ್ಸ್ ಮಾಡ್ತಾ ಇರ್ತಾರಲ್ಲ, ಡ್ಯಾನ್ಸ್ ಇಸ್ ಓವರ್ ಅನ್ನಂಗೆ, ಡ್ಯಾನ್ಸ್ ಮುಗಿದ್ಮೇಲೆ, ಡ್ಯಾನ್ಸ್ ಮಾಡೋದು ಮುಗಿದ್ಮೇಲೆ ಐ ವಿಲ್ ವಾಚ್ ಹರ್ ಪ್ಲೇಸ್ ಆಫ್ ಸ್ಟ್ಯಾಂಡ್, ಆಕೆ ಇರುವ ಸ್ಥಳಕ್ಕೆ ಹೋಗಿ, ಅಂಡ್ ಟಚಿಂಗ್ ಹರ್ಸ್ ಮೇಕ್ ಬ್ಲೆಸ್ಡ್ ಮೈ ರೂಡ್ ಹ್ಯಾಂಡ್, ನಾನು ಈ ಡ್ಯಾನ್ಸ್ ಮುಗಿತಾ ಇದ್ದಂತೆ ಆಕೆ ಬಳಿಯ ಹೋಗಿ ನಾನು ಆಕೆ ಕೈಗೆ ಶೇಕ್ ಹ್ಯಾಂಡ್, ನೋಡಿ ಆ ಕಡೆ ಎಲ್ಲ ಹೆಂಗಿರ್ತದ್ರಿ, ಶೇಕ್ ಹ್ಯಾಂಡ್ ಕೊಡೋದು ಹೆಂಗಿರ್ತದೆ ಅಂತಂದ್ರೆ ಹೆಲೋ ಐ ಆಮ್ ರೋಮಿಯೋ, ಈ ಥರ ಅವ್ರು ಪರಿಚಯ ಮಾಡ್ಕೊತಿರ್ತಾರೆ, ಒಬ್ಬರಿಗೊಬ್ಬರು ಪರಿಚಯ ಮಾಡ್ಕೊತಿರ್ತಾರೆ, ಈ ಥರ ಪರಿಚಯ ಮಾಡ್ಕೋತಾರೆ. ಅವ್ರು ಹೋಗಿ ಪರಿಚಯ ಮಾಡ್ಕೋತಾರೆ. ಅವ್ರು ಹೇಳ್ತಾರ, ನಾನು ಈ ಡ್ಯಾನ್ಸ್ ಮುಗಿದ್ಮೇಲೆ ಜೂಲಿಯಟ್ ಇರುವ ಸ್ಥಳಕ್ಕೆ ಹೋಗಿ ನಾನು ಆಕೆಯ ಟಚ್ ಮಾಡೋ ಮುಖಾಂತರ ನನ್ನ ಈ ಒಂದು ಒರಟಾದ ಕೈಯನ್ನು ನಾನು ಏನು ಮಾಡ್ಕೋತೀನಿ, ಪಾವನಗೊಳಿಸ್ಕೋತೀನಿ ಅಂಥೇಳಿ ರೋಮಿಯೋ ಹೇಳ್ತಾರೆ. ಅಂತ ಹೇಳ್ತಾರ, ಡಿಡ್ ಮೈ ಹಾರ್ಟ್ ಲವ್ ಟಿಲ್ ನೌ ಫಾರ್ ಸ್ವೇರ್, ಅವ್ರು ಹೇಳ್ತಾರ, ಡಿಡ್ ಮೈ ಹಾರ್ಟ್ love till now for swear it sight, for I never saw a true beauty till this night. ನಿಜವಾಗಿಯೂ ನನ್ನ ಹೃದಯ ಯಾರನ್ನಾದ್ರೂ ಇಷ್ಟಕೊಂಡ ಪ್ರೀತಿಸಿದ್ದ, ಇಷ್ಟೊಂದು ಯಾರನ್ನಾದ್ರೂ ಇಷ್ಟಪಟ್ಟಿದ್ದ. ನಾನು ನಿಜ ಹೇಳ್ತೀನಿ, ಇವತ್ತಿನ ರಾತ್ರಿವರೆಗೂ ನಾನು ಇಂಥ ನಿಜವಾದ ಸೌಂದರ್ಯವತಿಯನ್ನು ನಾನು ನೋಡಿರಲಿಲ್ಲ. ಫಾರ್ ಐ ನೆವರ್ ಸಾ ಟ್ರೂ ಬ್ಯೂಟಿ ಟಿಲ್ ದಿಸ್ ನೈಟ್, ಇವತ್ತಿನ ರಾತ್ರಿವರೆಗೂ ನಾನು ಇಂತಹ ಸುಂದರವಾದ ಸೌಂದರ್ಯವತಿಯನ್ನ ನೋಡಿರಲಿಲ್ಲ ಅಂಥೇಳಿ ರೋಮಿಯೋ ಅವರು ಹೇಳ್ತಾರೆ. ಈ ರೀತಿಯಾಗಿ ರೋಮಿಯೋ ಫಸ್ಟ್ ಟೈಮ್ ಜೂಲಿಯಟ್ನ ನೋಡಿದಾಗ ಅವನ ಮನದಲ್ಲಿ ಆದಂತಹ ಪ್ರೀತಿ ಭಾವನೆಗಳನ್ನ ನಮ್ಗೆ ವಿಲಿಯಂ ಅವರು ಈ ರೀತಿಯಾಗಿ ಹೇಳಿದ್ದಾರೆ. ಈ ಪ್ರತಿಯೊಂದು ಸಾಲೊಳಗೂ ನಿಮಗೆ 1 ಮಾರ್ಕ್ಸಿಗೆ ಒಂದೊಂದು ಪ್ರಶ್ನೆಗಳು ಬರ್ತಾವು. ಆ ಪ್ರಶ್ನೆ ಉತ್ತರಗಳನ್ನು ನಾನು ಮುಂದಿನ ವಿಡಿಯೋದೊಳಗೆ ನಿಮಗೆ ಡಿಸ್ಕಸ್ ಮಾಡ್ತೀನಿ. ಈ ಒಂದು ವಿಡಿಯೋದೊಳಗೆ ನಿಮಗೇನಾದರೂ ಏನಾದರೂ ಅರ್ಥ ಆಗಿಲ್ಲ ಅಂತಂದ್ರೆ ನೀವು ಕಮೆಂಟ್ ಮೂಲಕ ತಿಳಿಸಿ. ಏನಾದರೂ ಗೊತ್ತಾಗಿಲ್ಲ ಅಂತಂದ್ರೆ ನೀವು ನನ್ನ ನಂಬರ್ ಅದ, ಕಾಲ್ ಮಾಡಿ ಕೇಳಿ. ನಾನು ನಿಮ್ಗೆ ಸರಿಯಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಹಾಗೇನಾದರೂ ನಿಮ್ಗೆ ಏನಾದ್ರು ಡೌಟ್ ಇತ್ತಂತಂದ್ರೆ ದಯಮಾಡಿ ನೀವು ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ಕೊತ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸೋಣ. ಮತ್ತು ಮುಂದಿನ ತರಗತಿ ಒಳಗೆ ಇನ್ನೊಂದು ಹೊಸ ಪಾಠದೊಂದಿಗೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು.